ದ್ವಿತೀಯ PUC ಶಿಕ್ಷಣಶಾಸ್ತ್ರ, ಸೆಕೆಂಡ್ PUC ಎಜುಕೇಷನ್. ನಾಳೆನೇ ಎಕ್ಸಾಮ್ ಇದೆ, ಇನ್ನೂ ಏನೂ ಓದಿಲ್ಲ, ನಾನು ಹೇಗಾದರೂ ಮಾಡಿ ಜಲ್ದಿ ಪಾಸ್ ಆಗಬೇಕು, ನನಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಸೊ ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ನೋಡಿ, ಸಿಂಪಲ್ಲಾಗಿ ಒಂದು 3 ಸ್ಟೆಪ್ಪನ್ನು ಹೇಳ್ತಾ ಇದ್ದೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಅಷ್ಟು ಇಂಪಾರ್ಟೆಂಟ್. ನಾಳೆ ಸುಲಭವಾಗಿ ಹಬ್ಬ ಮಾಡ್ತೀರಿ ನೀವು, ಯಾಕಂತಂದರೆ ಆ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಒಂದು 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. 6 ಕ್ವಶನ್ ಪೇಪರ್ ಆಯಿತು. 6 ಕ್ವಶನ್ ಪೇಪರಲ್ಲಿ ಕಮ್ಮಿ ಇಲ್ಲಾಂದ್ರೂ ಒಂದು 8ರಿಂದ 10 ಕ್ವಶನ್ ರಿಪೀಟ್ ಆಗುತ್ತೆ. ಆ ಕ್ವಶನನ್ನು ತಗೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ 3 ಕ್ವಶನ್ ಪೇಪರ್ ಮತ್ತು 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತಗೊಳ್ಳಿ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು. ತಗೊಂಡು MCQ ಆಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೀ 1 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, ಅವೇ ಪ್ರಶ್ನೆಯನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಓದಿ. ಈಗ ಆಲ್ರೆಡಿ ಹಿಂದೆ ನೀವು ಅಕಾಡೆಮಿಕ್ ಇಯರಲ್ಲಿ ಸ್ವಲ್ಪ ಓದಿರ್ತೀರ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಆ ಕ್ವಶನ್ಗಳನ್ನೆಲ್ಲ ತೊಗೊಂಡು ಸ್ವಲ್ಪ ಓದಿ. ಆನ್ಸರ್ ಬೇಕಾಗುತ್ತೆ, ಅದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಆನ್ಸರನ್ನು ನೋಟ್ಸ್ ಕೂಡ ಮಾಡಿ ಅಲ್ಲೇ ಹಾಕಿದ್ದೀನಿ, ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಲಿಟ್ರಲಿ ಫಸ್ಟ್ ಸ್ಟೆಪ್ ಏನು, ಕಮೆಂಟಲ್ಲಿ ಇರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ 3 ಮಾಡಲ್ ಕ್ವಶನ್ ಪೇಪರ್ನ ತೊಗೊಳ್ಳಿ. ಆನ್ಸರನ್ನು ಅಲ್ಲೇ ನೋಟ್ಸ್ ಇದೆ, ಅದನ್ನು ತೊಗೊಳ್ಳಿ, ಓದಿ. ಅಷ್ಟನ್ನು ಲಿಟ್ರಲಿ ಮಾಡಿ. ಥರ್ಡ್ ಸ್ಟೆಪ್ ಏನಂತಂದರೆ, ಇವತ್ತು ಎಷ್ಟಾಗುತ್ತೆ ಅಷ್ಟು ಓದಿ. ಈ 3 ಮಾಡಲ್ ಕ್ವಶನ್ ಪೇಪರಲ್ಲೇ ತುಂಬ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಯು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಎಜುಕೇಷನಲ್ಲಿ ನಾಳೆ ಉತ್ತಮ ಅಂಕ ತೆಗೆದುಕೊಳ್ತೀರಾ. ಏನು ಅಷ್ಟೊಂದೇನು ಟಫ್ ಕ್ವಶನ್ ಪೇಪರ್ ಏನು ಬರಲ್ಲ, ಈಸಿ ಬರುತ್ತೆ. ನಾನು ಹೇಳಿದಷ್ಟು ಮಾಡಿ. ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಅಷ್ಟು ಮಾಡಿ. ಥ್ಯಾಂಕ್ ಯು.